ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಹೊಸ ವರ್ಷದ ಸಂಭ್ರಮದ ರಾತ್ರಿ, ಒಂದು ವಿಡಿಯೋ ಕಾಲು, ಒಂದು ಅನೈತಿಕ ಸಂಬಂಧ, ಕೊನೆಗೆ ಮರಕ್ಕೆ ಕಟ್ಟಿ ಅಮಾನುಷ ಹಲ್ಲೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಿಂದ ಎದೆ ನಡುಗಿಸುವ ಪ್ರಕರಣವೊಂದು ಹೊರಗೆ ಬಿದ್ದಿದೆ. ಹಾಗಾದ್ರೆ ಈ ಸ್ಟೋರಿ ಏನು ಅನ್ನೋದನ್ನ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಇಂತಹದೊಂದು ಭೀಕರ ಘಟನೆ ನಡೆದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಹೊರವಲಯದಲ್ಲಿ. ಹೊಸ ವರ್ಷದ ಸಂಭ್ರಮದ ಮಧ್ಯರಾತ್ರಿ ಈ ಹಲ್ಲೆ ನಡೆದಿದೆ ಅನ್ನೋದು ಸ್ಥಳೀಯರಲ್ಲಿ ಭಾರಿ ಆತಂಕವನ್ನ ಮೂಡಿಸಿದೆ. ಹಲ್ಲೆಗೊಳಗಾದ ಯುವಕನನ್ನ ಎಕ್ಸಂಬಾ ಪಟ್ಟಣದ ಅಕ್ಷಯ್ ಕಲ್ಲಟಗಿ ಅಂತ ತಿಳಿದು ಬಂದಿದೆ. ಅಕ್ಷಯ್ ಅನ್ನೋ ಈ ಯುವಕ ಕಳೆದ 4 ವರ್ಷಗಳಿಂದ ಕರೋಶಿ ಗ್ರಾಮದ 3 ಮಕ್ಕಳ ತಾಯಿಯ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಮೂಲಗಳ ಪ್ರಕಾರ ಈ ಅಕ್ರಮ ಸಂಬಂಧದ ವಿಷಯ ಮಹಿಳೆಯ ಪತಿ ಮತ್ತು ಕುಟುಂಬದವರಿಗೆ ಮೊದಲೇ ಗೊತ್ತಿರುತ್ತೆ. ಈ ಒಂದು ಅಕ್ರಮ ಸಂಬಂಧನೇ 4 ವರ್ಷಗಳಿಂದ ಆ ಕುಟುಂಬದ ಸಂಸಾರದಲ್ಲಿ ಕಿಚ್ಚು ಒತ್ತಿಸಿತ್ತು ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ ಗುರುವಾರ ರಾತ್ರಿ ಏನಾಗುತ್ತಂದ್ರೆ, ಹೊಸ ವರ್ಷದ ಸಂಭ್ರಮದ ನೆಪದಲ್ಲಿ ಆ ಮಹಿಳೆ ಅಕ್ಷಯನಿಗೆ ವಿಡಿಯೋ ಕಾಲ್ ಮಾಡಿ, ಇವತ್ತು ನಿನ್ನನ್ನು ಮೀಟ್ ಮಾಡಬೇಕು, ಯಾರಿಗೂ ಗೊತ್ತಾಗದಂಗೆ ಬಾ ಅಂತ ಕರೆದಿರ್ತಾಳೆ. ಈ ವಿಡಿಯೋ ಕಾಲು ಅಕ್ಷಯನಿಗೆ ಹೊಸ ವರ್ಷದ ಗಿಫ್ಟ್ ಸಿಕ್ಕಂಗಾಗಿರುತ್ತೆ. ಯಾವ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಬಿಡು ಅಂತ ಅನ್ಕೊಂಡು ಅವನು ಮಧ್ಯರಾತ್ರಿನೇ ಕರೋಶಿ ಗ್ರಾಮದ ಕಡೆಗೆ ಹೋಗ್ತಾನೆ. ಆದ್ರೆ ಇದು ಅವನಿಗೋಸ್ಕರ ಹೆಣೆದ ಬಲೆ ಆಗಿರುತ್ತೆ. ಅಕ್ಷಯನ ಆಗಮನದ ಮಾಹಿತಿ ಮೊದಲೇನೆ ಆ ಮಹಿಳೆಯ ಪತಿ ಮತ್ತು ಆಕೆಯ ಸಹೋದರರಿಗೆ ತಲುಪಿರುತ್ತೆ. ಅವರು ದಾರಿ ಮಧ್ಯೆನೆ ಹೊಂಚು ಹಾಕಿ ಕಾದು ಕುಳಿತುಕೊಂಡಿರ್ತಾರೆ. ಅಕ್ಷಯ್ ಕಲ್ಲಟಗಿ ಕರೋಶಿ ಗ್ರಾಮದ ಹೊರವಲಯಕ್ಕೆ ಕಾಲಿಟ್ಟ ತಕ್ಷಣನೇ ಅವನನ್ನ ತಡೆದು ಹಿಡಿದು ಆ ತಂಡ ತಕ್ಷಣನೇ ಅವನನ್ನ ಮರಕ್ಕೆ ಕಟ್ಟಿ ಹಾಕ್ಬಿಡುತ್ತೆ. 4 ವರ್ಷಗಳಿಂದ ಸಂಸಾರವನ್ನ ನಾಶ ಮಾಡಿದಾನೆ ಅನ್ನೋ ಕೋಪದಲ್ಲಿ 3-4 ಜನ ಸೇರ್ಕೊಂಡು ಅಕ್ಷಯನ ಮೇಲೆ ಹಿಗ್ಗ ಮುಗ್ಗ ಹಲ್ಲೆ ಮಾಡ್ತಾರೆ. ಕತ್ತಲ ರಾತ್ರಿಯಲ್ಲಿ ಮರಕ್ಕೆ ಕಟ್ಟಿದ್ದ ಅಕ್ಷಯನ ಕೂಗು ಯಾರಿಗೂ ಕೇಳಿಸೋದಿಲ್ಲ. ಅವನನ್ನ ನಿರ್ದಯವಾಗಿ ಹೊಡೆದಾಕ್ತಾರೆ. ಈ ಹಲ್ಲೆಯಿಂದ ಅಕ್ಷಯ್ ತೀವ್ರವಾಗಿ ಗಾಯಗೊಂಡು ಸ್ಥಳೀಯರು ಮಾಹಿತಿ ನೀಡಿದ ನಂತರ ಅವನನ್ನ ಚಿಕ್ಕೋಡಿ ತಾಲೂಕಿನ ಸ್ಥಳೀಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಸದ್ಯ ಅಕ್ಷಯನ ಸ್ಥಿತಿ ಸ್ಥಿರವಾಗಿದೆ ಅಂತ ತಿಳಿದು ಬಂದಿದೆ. ಅಣ್ಣ ಲವರ್ ಇದ್ದಳು, ಫೋನ್ ಹಚ್ಚಳು, ಯಾದಗುಡಕ್ಕೆ ಹೋಗಿನು ಅಂದಂಗೆ ಕರೋಶ್ಯಾಗ ಬಂದು ಹಿಡಿದ್ರಣ. ಕರೋಶ್ಯಾಗ ಬಂದು 4 ಜನ ಕೂಡಿ ನಂಗೆ ಬಡದ್ರಣ, ಗಿಡಕ್ಕೆ ಕಟ್ಟಿಯಾಗಿ ಬಡ್ದಾರನ, ಹಗ್ಗಲೆಲ್ಲ ಬಡ್ದಾರು ಅಂತ 1 and 2 ಮಂದಿ ಸಾಹೇಬ್ರು ಬಿಡಿಸೋಣ ಆಂಬುಲೆನ್ಸ್ದಾಗ ಕರ್ಕೊಂಬಂದು ಇಲ್ಲಿ ಹಾಸ್ಪಿಟಲ್ದಾಗ ಮಲ್ಸ್ಯಾರಣ ಅಂತ 3 ಜನ ಬಂದು ಈಗ ಜೀವ ಬೆದರಿಕೆ ಹಾಕಿ ಹೋಗಿದಾರ. ಅವ್ರು ಯಾರು ಗೊತ್ತಿಲ್ಲ ರೀ, ಏನು ನೋಡಿಲ್ರಿ ಅವ್ರು. ಹಾಂ ರೀ, ಆ ಹುಡುಗಿ ಜೊತೆ ಅಫೇರ್ ಇದ್ದಾಗ ಆಕೆ ಮ್ಯಾರಿಡ್ ಅದಾಳು. ಹಾಂ ಮ್ಯಾರಿಡ್ ಅದಾವ್ರಿ. ಹಾಂ ಆಕೆ ಫೋನ್ ಹಚ್ಚಿದ್ರು. ಹಾಂ ಆಕೆ ಫೋನ್ ಹಚ್ಚಿದ್ರು. ನೀವು ಹೋಗಿ ಭೇಟಿ ಆಗಿದೆ? ಭೇಟಿ ಏನಾಗಿಲ್ಲ ರೀ, ಇನ್ನೂ ಭೇಟಿ ಹಾಕಿದ್ವಿ ಎಲ್ಲ. ಹಾಂ ಯಾವ ಆಕೈತಿ? ಯಾದಗುಡದಾಗಿ ರೀ. ನಂದು ಎಕ್ಸಾಮ್ ರೀ. ಹಾಂ ರೀ. ಹಾಂ ಆಕಿ ಗಂಡ್ರಿ ಅವ್ರ ಅಣ್ಣಗಳು ರೀ 4 ಮಂದಿ. ಕೈಲೇ ಒದ್ದಾರ್ರಿ, ಹಗ್ಲೇ ಬೇರೆ ಹೊಡೆದಾರ್ರಿ. ಕಣ್ಣಿಗೆ ರೀ, ಕಣ್ಣೊಂದು ನಟ ಕಾಣತ್ರಿ, ತೆಲಿಗೆಲ್ಲ ಬಡ್ದಾರ. ಹಾಂ ರೀ. ಮದುವೆ ಮಾಡಿ ಎಲ್ಲಿ ಕೊಟ್ಟಿದ್ದಾರೆ ಆಕೆಗೆ? ಆಕೆಗೆ ಇಲ್ಲಿ ನನ್ನದಿ ಕೊಟ್ಟಾರ್ರಿ. ನಿಮ್ಮ ಎಕ್ಸಾಮ್ ಹಾಂ ರೀ. ಅಲ್ಲೇ ಪರಿಚಯ ಆಗಿತ್ತೆ? ಹಾಂ ಅಲ್ಲೇ ಪರಿಚಯ ಆಗೈತ್ರಿ. ಎಷ್ಟು ವರ್ಷದಿಂದ ನಿಮ್ಮ ಪರಿಚಯ? 4 ವರ್ಷ ಐತ್ರಿ. ಆಕೆ ಮದುವೆಯಾಗಿ 8 ವರ್ಷ ಐತ್ರಿ. ಒಟ್ನಲ್ಲಿ ಆಂಟಿಯನ್ನ ಭೇಟಿಯಾಗೋದಕ್ಕೆ ಹೋಗಿ ಆಸ್ಪತ್ರೆ ಪಾಲಾದ ಪ್ರಕರಣ ಚಿಕ್ಕೋಡಿ ಭಾಗದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈ ಘಟನೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಈ ಪ್ರಕರಣ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿದ್ದು, ಕಾನೂನನ್ನು ಕೈಗೆತ್ತಿಕೊಂಡು ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಅಕ್ರಮ ಸಂಬಂಧಗಳು ಒಂದು ಹಂತದಲ್ಲಿ ಕುಟುಂಬಗಳನ್ನು ನಾಶ ಮಾಡ್ತವೆ, ಮತ್ತೊಂದು ಹಂತದಲ್ಲಿ ಮಾನವೀಯತೆಯನ್ನೇ ಕಳೆದುಕೊಳ್ಳುವಂತೆ ಮಾಡ್ತವೆ. ಹಾಗೆ ಇಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು ಹಲ್ಲೆ ನಡೆಸಿರೋದು ಕೂಡ ಅಪರಾಧ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.